ವಾಕ್ಯಕ್ಕೋಸ್ಕರ ಮಾಡ್ಕೊಳ್ಳೋಣ. ಏಸಪ್ಪ, ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಒಳ್ಳೆ ದೇವರೇ, ಸ್ತೋತ್ರ ಸ್ವಾಮಿ. ಒಳ್ಳೆ ಸಮಯದಲ್ಲಿ ದೇವರೇ, ನಾವು ನಿನ್ನ ವಾಕ್ಯವನ್ನ ಕೇಳಲಿಕ್ಕೆ ಹೋಗ್ತಿದ್ದೇವಲ್ಲ ರಾಜ. ಅಪ್ಪ, ವಾಕ್ಯವನ್ನ ಹೇಳ್ಕೊಡುವಂತ ದೇವರೇ, ಸೈಮನ್ ಮಾಮನ್ಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ದೇನೆ ರಾಜ. ಅಪ್ಪ, ಅವ್ರು ಹೇಳುವಂತ ವಾಕ್ಯವನ್ನ ದೇವರೇ ನಾವು ಸರಿಯಾದ ರೀತಿಯಲ್ಲಿ ಕೇಳಿಸ್ಕೊಂಡು ದೇವರೇ ನಾವು ಮುದ್ರೆ ಮಾಡಿಕೊಳ್ಳುವಂತೆ ನೀವು ಸಹಾಯ ಮಾಡ್ರಿ ರಾಜ. ಅಪ್ಪ, ಹಾಗೆ ದೇವರೇ, ಕೇಳುವಂತ ಪ್ರತಿಯೊಬ್ಬ ಮಕ್ಕಳು ದೇವರೇ ಆಸಕ್ತಿಯಿಂದ ದೇವರೇ ನಿನ್ನ ವಾಕ್ಯವನ್ನ ಕೇಳುವಂತ ದೇವರೇ ಮುಂದಿನ ಪೀಳಿಗೆನ ರಕ್ಷಿಸುವಂತ ಉಳಿದವರಾಗಿ ನಮ್ಮನ್ನ ಎತ್ತರಿಸ್ರಿ ರಾಜ. ಹಾಗೆ ದೇವರೇ, ಇನ್ನು ಹೆಚ್ಚಾಗಿ ದೇವರೇ ಮಕ್ಕಳು ನಿನ್ನ ಸುವಾರ್ತೆಯನ್ನ ಕೇಳಲಿಕ್ಕೆ ದೇವರೇ ಆಸಕ್ತರಾಗಿ ಬರುವಂತೆ ಸಹಾಯ ಮಾಡಿ. ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ, ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ ರಾಜ. ಹಾಗೆ ಇನ್ನು ಹೆಚ್ಚಾಗಿ ನಿನ್ನ ಬಗ್ಗೆ ತಿಳಿದುಕೊಳ್ಳುವಂತೆ ದೇವರೇ ನಿನ್ನ ಆತ್ಮಿಕವಾದ ಬಲವನ್ನ ನಮಗೆ ಅನುಗ್ರಹಿಸ್ರಿ ಸ್ವಾಮಿ. ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ, ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ. ಕ್ರಿಸ್ತ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ, ಆಮೆನ್. Amen. 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 Thank you, Pastor. This is the So we are last slide. okay. So we're finishing our message of the title is sorry, the function of the church. Yeah, we finished last week. Actually, you Oh, completed okay. two and I completed two last week. Oh, okay, wonderful. So we're almost finished this message. I believe the title is The Church of Jesus Christ. Yes. Yeah. So yeah, I didn't see you guys last week because we were in I didn't see you guys for last 2 weeks. The 2 weeks before I was in Papua New Guinea. 2 ವಾರ ನಿಮ್ಮನ್ನ ಭೇಟಿ ಆಗ್ಲಿಕ್ಕೆ ಆಗ್ಲಿಲ್ಲ. ಪಾಪನೋಗಿನಿ ಅಂತ ಹೇಳಿ PNG ದೇಶಕ್ಕೆ ನಾವು ಸೇವೆಗಾಗಿ ಹೋಗಿದ್ವಿ. And I received so much grace, and I really saw God's vision for the remnants. ಆ ಒಂದು ದೇಶಕ್ಕೆ ಹೋಗಿ ಬಂದ ಮೇಲೆ ದೇವರು ಅನೇಕ ದರ್ಶನಗಳನ್ನ ನನಗೆ ಕೊಟ್ಟಿದ್ದಾರೆ. ಆ ಚಿಕ್ಕ ಮಕ್ಕಳನ್ನ, ಯವನ ಮಕ್ಕಳನ್ನ ಯಾವ ರೀತಿ ದೇವ್ರಿಗಾಗಿ ಬೆಳೆಸ್ಬೇಕಂತ. So maybe you guys heard, but we went to 7 schools. The doors for 7 schools were opened for our mission team to go to those schools and to relay the gospel. ಮತ್ತೆ ಈ ಸಲ ನಾವು ಆ ದೇಶಕ್ಕೆ 3ನೇ ಸಲ ಹೋಗಿದ್ದು. ಆಗ ದೇವರು 7 ಶಾಲೆಗಳಲ್ಲಿ ಸುವಾರ್ತೆ ಹೇಳೋದಕ್ಕಾಗಿ ಬಾಗಿಲುಗಳನ್ನ ತೆರೆದರು. And in those schools, Papua New Guinea the population is about 12 million. So in the schools themselves, they have about 3,000 students. ಆ ಒಂದು ಪಾಪನೋಗಿನಿ ಅನ್ನೋ ದೇಶದಲ್ಲಿ 1,20,00,000 ಜನ ಮಾತ್ರ ಇರೋದು ಜನಸಂಖ್ಯೆ. ಆದ್ರೆ ಅಲ್ಲಿ 3,00,000 ಜನ ಸ್ಟೂಡೆಂಟ್ಸ್ ಇದ್ದಾರೆ. And there are actually many different churches in PNG that go to the schools, and they take their ministers and their pastors to go there to try to teach the Bible to the students. ಮತ್ತೆ ಆ ಒಂದು ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ ಸೇವಕರು ದೇವರ ವಾಕ್ಯವನ್ನು ಹೇಳಲಿಕ್ಕೆ, ಬೈಬಲ್ ಹೇಳ್ಕೊಡೋದಕ್ಕೆ ಹೋಗ್ತಿರ್ತಾರೆ. But the important thing is what kind of message is the church or the pastors giving to the children. That's really important. ಆದ್ರೆ ಆ ಶಾಲೆಗಳಲ್ಲಿ ದೇವರ ವಾಕ್ಯ ಹೇಳ್ತಾ ಇದ್ರು ಕೂಡ ಆ ಸಭೆಗಳು ಅಥವಾ ಸೇವಕರು ಯಾವ ತರದ ವಾಕ್ಯವನ್ನ ಅಥವಾ ಸುವಾರ್ತೆಯನ್ನ ಮಕ್ಕಳಿಗೆ ಹೇಳ್ಕೊಡ್ತಿದ್ದಾರೆ ಅನ್ನೋದು ಮುಖ್ಯವಾಗುತ್ತೆ. So we already know that just teaching about being a good person or teaching a religious message, it cannot save the remnants. ಒಂದ್ ವೇಳೆ ನಾವು ಒಳ್ಳೆ ವ್ಯಕ್ತಿಯಾಗಿ ಇರುವುದಕ್ಕೆ ಬೋಧನೆ ಮಾಡೋದು ಅಥವಾ ಅವರ ಒಂದು ಏನು ಒಳ್ಳೆ ಸಂದೇಶಗಳನ್ನ ಹೇಳ್ಕೊಡೋದು ಮಾತ್ರ ಅವ್ರನ್ನ ರಕ್ಷಿಸೋದಕ್ಕೆ ಸಾಧ್ಯ ಇಲ್ಲ. Only through the message that Jesus is the Christ that came to destroy all the power of Satan. That's the kind of message that needs to go into the remnants to revive them. ಸೊ ಮಕ್ಕಳ ಬಳಿಗೆ ನಾವು ಹೋಗುವಾಗ ಯೇಸು ಕ್ರಿಸ್ತನೇ, ಅಂದ್ರೆ ಯೇಸುವೆ ಕ್ರಿಸ್ತನು, ಆತನು ಸೈತಾನನ ಎಲ್ಲ ಬಲಗಳನ್ನ ಮುರಿಲಿಕ್ಕೆ ಬಂದಿದ್ದಾನೆ ಅನ್ನುವಂತಹ ಸಂದೇಶದ ಜೊತೆಗೆ ನಾವು ಶಾಲೆ ಕಾಲೇಜುಗಳಿಗೆ ಹೋಗ್ಬೇಕಾಗಿದೆ. Just like you remnants know the mystery of Christ, if someone else came to you and started preaching about being a good person and doing a lot of good deeds, you wouldn't follow that message. ನಿಜವಾಗ್ಲೂ ಕೂಡ ನಿಮ್ಮ ಬಳಿಗೂ ಕೂಡ ಯಾರಾದ್ರೂ ಬಂದು ಒಂದು ಒಳ್ಳೆ ವ್ಯಕ್ತಿಯಾಗಿನೋ ಅಥವಾ ಒಳ್ಳೆ ಕಾರ್ಯಗಳನ್ನು ಮಾಡೋದ್ರ ಬಗ್ಗೆ ಮಾತ್ರ ಪ್ರಸಂಗ ಮಾಡಿದ್ರೆ ಅಂತ ವ್ಯಕ್ತಿನ ಹಿಂಬಾಲಿಸೋದು ಬೇಕಾಗಿಲ್ಲ.
because you know the answer, you have the solution. So that is the kind of answer and solution that all the remnants around the world need. ಯಾಕಂದ್ರೆ ಯೇಸು ಕ್ರಿಸ್ತನಲ್ಲಿ ನಮಗೆ ಉತ್ತರ ಸಿಕ್ಕಿದೆ. ಯೇಸು ಕ್ರಿಸ್ತನಲ್ಲಿ ನಮಗೆ ಪರಿಹಾರ ಸಿಕ್ಕಿದೆ. ಆ ಒಂದು ಉತ್ತರವನ್ನೇ ನಾವು ಇಡೀ ಪ್ರಪಂಚಕ್ಕೆ ಸಾರಿ ಹೇಳಬೇಕಾಗಿದೆ. So the church is really important. What the church direction, what kind of goal, what kind of message the church is giving. ಸೊ ನಾವು ಸಭೆಯಲ್ಲಿ ಆ ಒಂದು ಸಂದೇಶ, ಯಾವ ರೀತಿಯ ಒಂದು ಸಂದೇಶವನ್ನ ಕೊಡ್ತೀವಿ ಅನ್ನೋದು ಮುಖ್ಯವಾಗುತ್ತೆ. So it says there in the slide that the duty of the church is the Church of Jesus Christ must perform the duties entrusted to it. ಸೊ ಇವತ್ತು ನಾವು ಯೇಸುವಿನ ಸಭೆ ಅಥವಾ ಕ್ರಿಸ್ತನ ಸಭೆಯ ಕೆಳಗೆ ಕೊನೆಯ ಒಂದು ಅಂಶವನ್ನ ನೋಡ್ತಾ ಇದ್ದೀವಿ. ಅದು ಸಭೆಯ ಕರ್ತವ್ಯ ಎಂಬುದಾಗಿ. So there is a special duty that Jesus Christ entrusted to the church, and the church is the place where the accurate word of God has to be proclaimed and to raise disciples. ಏನು ಆ ಒಂದು ಸಭೆಯ ಕರ್ತವ್ಯ ಅಂದ್ರೆ, ಕ್ರಿಸ್ತನೇ ಸಭೆಗೆ ಒಂದು ಕರ್ತವ್ಯವನ್ನು ವಹಿಸಿಕೊಟ್ಟಿದ್ದಾನೆ. ಆ ಕರ್ತವ್ಯ ಏನು ಅನ್ನೋದನ್ನ ನಾವು ತಿಳ್ಕೊಳ್ಳೋದು ಮುಖ್ಯವಾಗಿದೆ. Many churches today, they just turned into places where they want to raise money. So they make like classes in Australia. A lot of churches, they just have classes like arts and craft classes or language classes. ಈಗ ನಮ್ಮ ಸಭೆಗಳಲ್ಲಿ ಅಥವಾ ಈ ಒಂದು ಆಸ್ಟ್ರೇಲಿಯಾದಲ್ಲಿರುವಂತ ಅನೇಕ ಸಭೆಗಳಲ್ಲಿ ಯಾವ ರೀತಿ ನಾವು ಏನು ಆಕ್ಟ್ ಮಾಡಬೇಕು ಅಥವಾ ನೃತ್ಯ ಮಾಡಬೇಕು ಅಥವಾ ಒಂದು ಸಂಗೀತ ಕಲಿಬೇಕು ಅಂತ ಈ ತರದ ಒಂದು ಕ್ಲಾಸ್ಗಳು ಸಭೆಯಲ್ಲಿ ನಡೀತಾ ಇದೆ. Or they hold a lot of festivals and they have activities just to make people come to church, but they're not proclaiming the correct gospel. ಮತ್ತು ಬೇರೆ ಬೇರೆ ಆದಂತಹ ಒಂದು ಪ್ರೋಗ್ರಾಮ್ಗಳ ರೀತಿಯಲ್ಲಿ ಬೇರೆ ಬೇರೆ ರೀತಿಯಾದಂತಹ ಒಂದು ಕಾರ್ಯಗಳನ್ನ ಸಭೆಗಳಲ್ಲಿ ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ, ಚರ್ಚ್ ಜನರನ್ನ ಆಕರ್ಷಣೆ ಮಾಡೋದಕ್ಕೆ, ಜನರನ್ನ ಸಭೆಗಳಲ್ಲಿ ತುಂಬಿಕೊಳ್ಳೋದಕ್ಕಾಗಿ ಅದನ್ನ ಮಾಡ್ತಿದ್ದಾರೆ. So as time has gone on, again the gospel is becoming vague, and many churches, they're losing hold of the essence. What is the essence of the gospel? That we receive salvation through Jesus Christ. ಸೊ ಅಂತಹ ಒಂದು ಸಭೆಗಳಲ್ಲೂ ಒಂದಾನೊಂದು ದಿನ ತುಂಬಾ ಜನ ಇದ್ದಂತಹ ಆ ಸಭೆಗಳು ಇವತ್ತು ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲ ಖಾಲಿ ಬಿದ್ದಿವೆ. ಕಾರಣ ಏನಂದ್ರೆ, ಆ ಸಭೆಗಳು ಯಾವುದ್ರ ಮೇಲೆ ಒಂದು ಗಮನ ಹರಿಸ್ತಾ ಇದೆ ಅಥವಾ ಯಾವುದ್ರ ಮೇಲೆ ಆಧಾರವಾಗಿದೆ ಅನ್ನೋದು ಮುಖ್ಯವಾಗುತ್ತೆ. ನಾವು ಸಭೆಯಾಗಿ ಯಾವುದನ್ನ ಮುಖ್ಯವಾಗಿ ಇಟ್ಕೊಂಡಿದೀವಿ ಅನ್ನೋದು ನಾವು ಗಮನಿಸಬೇಕಾಗಿದೆ. Some churches, they're even coming together for like world religion. That means they join with other beliefs like Hindu and Buddhism, and they say, oh, let's all worship together in one place. ಇನ್ನು ಅನೇಕ ಸಭೆಗಳು ಅಥವಾ ಅನೇಕ ಸೇವಕರುಗಳು ಯಾವ ರೀತಿಯ ಆಲೋಚನೆಗಳಲ್ಲಿದ್ದಾರೆ ಅಂದ್ರೆ, ಎಲ್ಲಾ ಧರ್ಮಗಳು ಒಂದೇ, ನಾವು ಯಾರನ್ನು ದ್ವೇಷ ಮಾಡ್ಕೋಬಾರ್ದು, ಯಾರನ್ನು ನಾವು ದೂರಬಾರ್ದು, ನಾವೆಲ್ಲ ಧರ್ಮಗಳು ಒಂದಾಗಿ ಹೋಗೋಣ ಅಂತ ಹೇಳಿ ನಮ್ಮ ಒಂದು ನಂಬಿಕೆಯನ್ನ ಬೇರೆ ಧರ್ಮಗಳ ಜೊತೆಗೆ ಐಕ್ಯ ಮಾಡ್ಬಿಡ್ತಾ ಇದೀವಿ. So this is completely incorrect. And the Bible says we are the guardians of truth, and we have to guard the truth that the church has to do the correct method to save people. ಇದೆಲ್ಲ ತಪ್ಪಾದದ್ದಾಗಿದೆ. ಯಾಕಂತ ಹೇಳಿದ್ರೆ, ದೇವರು ಸಭೆಯನ್ನ ನೇಮಿಸಿರೋದು ಏನಕ್ಕಾಗಿ ಅಂತ ಹೇಳಿದ್ರೆ, ಒಂದು ಏನು ಸತ್ಯವನ್ನ ರಕ್ಷಿಸುವಂತಹ ರಕ್ಷಕರಾಗಿದೆ. ನಾವು ಸಭೆಯಲ್ಲಿ ಸುವಾರ್ತೆನ ರಕ್ಷಿಸುವವರಾಗಿ ನಾವು ಇರಬೇಕಾಗಿದೆ. So let's read 1 Timothy 3:15. ಅಕ್ಷಯ ಓದ್ತಾಳೆ 1 ತಿಮೋಥಿ 3ನೇ ಅಧ್ಯಾಯ 15ನೇ ವಚನ. ಆದರೆ ಒಂದು ವೇಳೆ ನಾನು ತಡಮಾಡಿದರೂ ದೇವರ ಮನೆಯಲ್ಲಿ, ಅಂದರೆ ಜೀವ ಸ್ವರೂಪನಾದ ದೇವರ ಸಭೆಯಲ್ಲಿ ನಡೆದುಕೊಳ್ಳಬೇಕಾದ ರೀತಿಯು ನಿನಗೆ ಗೊತ್ತಾಗಬೇಕೆಂದು ಈ ಸಂಗತಿಗಳನ್ನು ಬರೆದಿದ್ದೇನೆ. ಆ ಸಭೆಯು ಸತ್ಯಕ್ಕೆ ಸ್ತಂಭವೂ ಆಧಾರವೂ ಆಗಿದೆ. ಆಮೆನ್. Amen. So it's saying that there is a way we have to conduct ourselves in God's household, which is the ಈ ವಚನದಲ್ಲಿ ಎಷ್ಟು ಸ್ಪಷ್ಟವಾಗಿದೆ ಅಂತ ಹೇಳಿದ್ರೆ, ದೇವರ ಮನೆಯಲ್ಲಿ ಅಂದರೆ ಜೀವ ಸ್ವರೂಪನಾದ ದೇವರ ಸಭೆಯಲ್ಲಿ ನಡೆದುಕೊಳ್ಳಬೇಕಾದ ರೀತಿಯು ನಿನಗೆ ಗೊತ್ತಾಗಬೇಕೆಂದು ಈ ಸಂಗತಿಗಳನ್ನು ಬರೆದಿದ್ದೇನೆ ಅಂತ ಹೇಳಿ. ಏನು ಅದು ಅಂದ್ರೆ, ಆ ಸಭೆಯು ಸತ್ಯಕ್ಕೆ ಸ್ತಂಭವೂ ಆಧಾರವೂ ಆಗಿರ್ಬೇಕಂತ. The church is not the place where we gather a lot of people, where we have a festival or we have a party. The church is a place, it says here, where the living God, the church of the living God. ಸಭೆ ಅನ್ನೋದು ಏನೋ ಕುಡಿಯೋದಕ್ಕೆ, ತಿನ್ನೋದಕ್ಕೆ
ಆ ಆ ಒಂದು ಹಬ್ಬ ಈ ಹಬ್ಬ ಅಂತ ಹೇಳ್ಬಿಟ್ಟು ಆ ಹಬ್ಬಗಳನ್ನ ಸಡಗರಗಳನ್ನ ಮಾಡಿಕೊಂಡು ಕುಣಿದು ಕುಪ್ಪಳಿಸಕ್ಕಂತ ಅಲ್ಲ ಇರೋದು. ಸಭೆ ಇರೋದು ಸತ್ಯಕ್ಕೆ ಸ್ತಂಭವಾಗಿರುವಂತದ್ದು, ಸುವಾರ್ತೆನ ರಕ್ಷಿಸುವಂತದ್ದು, ಬೋಧನೆ ಮಾಡುವಂತದ್ದು ಸಭೆ ಆಗಿರ್ಬೇಕು. And how is God living? God lives through his word. So the Bible says that the word of God is active, and through the word of God, God talks to us. So, ಆ ಸಭೆಯಲ್ಲಿ ವಾಕ್ಯ ಇರಬೇಕು. ಆ ವಾಕ್ಯ ಎಂತದ್ದು ಸತ್ಯದ್ದಾಗಿರ್ಬೇಕು. ಆ ಸತ್ಯ ವಾಕ್ಯ ಜೀವ ಉಳ್ಳದ್ದಾಗಿದೆ ಅಂತ ಹೇಳಿ ವಾಕ್ಯದಲ್ಲಿ ನೋಡಿದ್ರೆ ಅದು ಸಜೀವವಾದದ್ದು, ಅದು ಕಾರ್ಯಸಾಧಕವಾದದ್ದು ಎಂಬುದಾಗಿ. So if the church doesn't proclaim the word of God and doesn't proclaim the word about Christ, we cannot call that a true church. ಯಾವ ಸಭೆಯಲ್ಲಿ ಸತ್ಯ ಇಲ್ವೋ, ಯಾವ ಸಭೆಯಲ್ಲಿ ಕ್ರಿಸ್ತನ್ ಇಲ್ಲವೋ, ಖಂಡಿತವಾಗ್ಲೂ ಕೂಡ ಆ ಸಭೆ ತುಂಬಾ ದಿನ ಇರೋದಿಲ್ಲ. And it says here that the church is the pillar and foundation of truth. We have to guard the absolute truth that Jesus is the Christ. ಇಲ್ಲಿ ವಾಕ್ಯದಲ್ಲಿ ನಾವು ಓದ್ಕೊಂಡಿದ್ದು ಆ ಸಭೆಯು ಅಂದ್ರೆ ಕ್ರಿಸ್ತನ ಸಭೆ ಸತ್ಯಕ್ಕೆ ಸ್ತಂಭವಾಗಿ ಮತ್ತು ಆಧಾರವಾಗಿ ಇರಬೇಕು ಅಂತ ಹೇಳಿ. So it says here that the church is the very foundation of society. ಹಾಗಾಗಿನೇ ಆ ಸಭೆಗೆ ಮೂಲ ಆಧಾರ ಏನು ಅಂತ ಹೇಳಿದ್ರೆ ಸತ್ಯ. ಆ ಸತ್ಯ ಇರಬೇಕು ಅನ್ನೋದು ನಾವು ಗಮನಿಸಬೇಕಾಗಿದೆ. What happens when the church crumbles down is people start wanting to find answers somewhere else. That's why they go to the temple or they go to other places because they want to find their answer. ಯಾವಾಗ ಕ್ರಿಸ್ತನೊಳಗಡೆ ನಾವು ಸರಿಯಾದ ಸತ್ಯವನ್ನ ಅಥವಾ ಸರಿಯಾದ ಉತ್ತರವನ್ನ ಸಭೆಯೊಳಗೆ ಬರುವ ವಿಶ್ವಾಸಿಗಳಿಗೆ ಕೊಡೋದಿಲ್ವೋ, ಅವರು ಅವ್ರ ಜೀವನಕ್ಕೆ ಬೇಕಾಗಿರುವಂತಹ ಉತ್ತರಗಳನ್ನ ಹೊರಗಡೆ ಬೇರೆ ಧರ್ಮಗಳಲ್ಲಿ ಹುಡ್ಕೊಳ್ಳೋದಕ್ಕೆ ಹೋಗ್ತಾರೆ. And we know that we were created in the image of God. So we have a spirit inside of us, and naturally, humankind, we want to find something to worship. ನಮ್ಮೆಲ್ಲರಿಗೂ ಗೊತ್ತು, ಜನರಿಗೆ ಏನಂತ ಹೇಳಿದ್ರೆ ಅವ್ರಿಗೆ ಕಣ್ಣು ಕಾಣುವಂತ ಏನಾದ್ರೂ ಒಂದು ವಸ್ತುನೋ ವಿಗ್ರಹನೋ ಇರಬೇಕಾಗಿದೆ ಪೂಜೆ ಮಾಡೋದಕ್ಕೂ ಆರಾಧನೆ ಮಾಡೋದು. So if the church is not proclaiming about the one true living God and proclaiming about the message of Christ, people go everywhere else to try to find their answer. ನೀನು ನಾನು ಸಭೆಗಳಲ್ಲಿ ಕೇವಲ ಕ್ರಿಸ್ತನ ಬಗ್ಗೆ ಸುವಾರ್ತೆ ಬಗ್ಗೆ ಹೇಳಲಿಲ್ಲ ಅಂತ ಹೇಳಿದ್ರೆ ಅವ್ರ ಜೀವನದಲ್ಲಿ ಬಿಡುಗಡೆಗಳು, ಅವ್ರ ಜೀವನದಲ್ಲಿ ಉತ್ತರಗಳನ್ನ ಪಡ್ಕೊಳ್ಳೋದಕ್ಕೆ ಅವರು ಬೇರೆ ಕಡೆ ಹುಡುಕೊಂಡು ಹೋಗ್ತಾರೆ. And the world is always changing. So remnants, you know, when you go to school, you study about new things, new discoveries, new theories that they come up with every year. ಸೊ ನೀವು ಕೂಡ ಉಳಿದವರಾಗಿರುವವರು, ನೀವು ಸ್ಕೂಲ್ಗೆ ಕಾಲೇಜ್ಗೆ ಹೋಗುವಾಗ ವರ್ಷನೋ 2 ವರ್ಷಕ್ಕೊಂದ್ಸಲಿನೋ ನಿಮ್ಮ ಪಾಠಗಳು ಬದಲಾಗ್ತಾ ಇರುತ್ತೆ. ಅವ್ರು ಹೊಸ ಹೊಸ ಸಿದ್ಧಾಂತಗಳ ಜೊತೆಗೆ ಹೊಸ ಹೊಸ ಕಥೆಗಳ ಜೊತೆಗೆ ಒಂದು ಟೀಚ್ ಮಾಡ್ತಿರ್ತಾರೆ ಶಾಲೆಗಳಲ್ಲಿ. But the Bible says that the word of God never changes because it's the absolute truth. The truth can never change. ಆದ್ರೆ ಸತ್ಯವೇದ ಹೇಳುತ್ತೆ ಸತ್ಯ ಯಾವಾಗ್ಲೂ ಒಂದೇ ಇರುತ್ತೆ, ಅದು ಎಂದಿಗೂ ಬದಲಾಗಲ್ಲ ಅಂತ ಹೇಳ್ಬಿಟ್ಟು. ಶಾಲೆಯಲ್ಲಿ ಪುಸ್ತಕಗಳು ಪಾಠಗಳು ಬದಲಾಗಬಹುದು, ಆದ್ರೆ ಸತ್ಯ ಬೈಬಲ್ ಯಾವತ್ತೂ ಬದಲಾಗಲ್ಲ. So we have to really guard this truth. We have to believe that as the church, we have the absolute answer that can save the world. ಹಾಗಾಗಿ ನೀನು ನಾನು ಒಂದು ಸಭೆಯಾಗಿ ಇದ್ದೀವಿ ಅಂತ ಹೇಳಿದ್ರೆ ನಮ್ಮ ಸಭೆಯಲ್ಲಿ ಆ ಸುವಾರ್ತೆ, ಆ ಸತ್ಯ ಅನ್ನೋದು ಇರಬೇಕು. ಆ ಸತ್ಯವನ್ನ ನಾವು ಕಾಪಾಡಬೇಕು ಮತ್ತು ಅದ್ರ ಮೂಲಕನೇ ಜನರಿಗೆ ಉತ್ತರಗಳನ್ನ ಕೊಡಬೇಕು. So it's really important that we understand how important the church is and how without the church, the Bible verse says here that it is the pillar, the foundation of truth. Without the foundation, then humankind society cannot live. ಇಲ್ಲಿ ದೇವರ ವಾಕ್ಯ ಎಷ್ಟು ಸ್ಪಷ್ಟವಾಗಿ ಹೇಳುತ್ತೆ ಅಂದ್ರೆ ಆ ಸಭೆಯು ಸತ್ಯಕ್ಕೆ ಸ್ತಂಭವೂ ಆಧಾರವಾಗಿದೆ. ಅಂದ್ರೆ ಸ್ತಂಭ ಅಂದ್ರೆ ಪಿಲ್ಲರ್ಗಳು, ಆಧಾರ ಅಂದ್ರೆ ಆ ಒಂದು ಅಸ್ಥಿವಾರ. ಈ ಸಭೆಯಲ್ಲಿ ಸತ್ಯವೆಂಬ ಅಥವಾ ಕ್ರಿಸ್ತನೆಂಬ ಸುವಾರ್ತೆ ಎಂಬ ಆ ಪಿಲ್ಲರು ಅಥವಾ ಆ ಆಧಾರ ಇಲ್ಲ ಅಂತ ಹೇಳಿದ್ರೆ ಅಂತ ಸಭೆ ಎಷ್ಟು ಬಲವಾಗಿರ್ಬೋದು ಯೋಚನೆ ಮಾಡಿ. And just like we've learned throughout this message, the church is not just the church building, but the church is the believers. We are the body of Christ. ನಾವೀಗಾಗಲೇ ಕಲ್ತ್ಕೊಂಡಿದೀವಿ, ಸಭೆ ಅಂದ್ರೆ ಅದು ಕಟ್ಟಿರುವಂತ ಕಟ್ಟಡ ಅಲ್ಲ, ಅದು ಜನರು ಕೂಡಿ ಬರುವಂತ ಸ್ಥಳ, ಆ ಗುಂಪನ್ನ ನಾವು ಸಭೆ ಅಂತೀವಿ ಅಂತ. So we have to be really thankful. Wow, my brothers and sisters in Christ, they are so precious because they are with me together as the body of Christ. ಹಾಗಾಗಿ ಸಭೆಗೆ ಕೂಡಿ ಬರುವಂತ ವಿಶ್ವಾಸಿಗಳನ್ನ ನೋಡುವಾಗ ನಾವು ದೇವರಿಗೆ ಸ್ತೋತ್ರ ಮಾಡಬೇಕು. ಯಾಕಂದ್ರೆ ಅವರೆಲ್ಲ ಕ್ರಿಸ್ತನೊಳಗಡೆ ನಮ್ಮ ಸಹೋದರ ಸಹೋದರಿಗಳಾಗಿ ಒಂದು ಶರೀರವಾಗಿ ದೇವರನ್ನ ಆರಾಧನೆ ಮಾಡೋದಕ್ಕಾಗಿ ಕೂಡಿ ಬರ್ತಾ ಇದ್ದಾರೆ. And this time in the PNG missions, I was really thankful for my fellow brothers and sisters in Christ because it was a very small amount of us that went this time. ನಾನು
ಈ ಸಲ ಆ ಒಂದು PNG ಅನ್ನೋ ದೇಶಕ್ಕೆ ಹೋಗಿ ಬಂದ ಮೇಲೆ ತುಂಬಾ ಸಂತೋಷ ಉಳ್ಳವಳಾಗಿದ್ದೇನೆ. ಕಾರಣ ಏನಂದ್ರೆ ಕೆಲವೇ ದಿನ ನಾವು ಅಲ್ಲಿ ಹೋಗಿ ಬಂದಿದ್ರು ಕೂಡ ದೇವರು ಅನೇಕ ಉತ್ತರಗಳನ್ನ ಕೊಟ್ಟಿದ್ದಾರೆ. Usually there's a big group of us that go, like 15 people, but this time only 9 people went. But I was really thankful and I said, even the small numbers, God is always working. ನಾವು ಸಾಧಾರಣವಾಗಿ ಯಾವುದೇ ದೇಶಕ್ಕೆ ಸೇವೆಗಾಗಿ ಹೋಗ್ಬೇಕಾದ್ರೆ 14-15 ಜನ ಹೋಗ್ತೀವಿ. ಆದ್ರೆ ಈ ಸಲ ಆ ದೇಶಕ್ಕೆ ನಾವು ಬರೀ 9 ಜನ ಹೋಗಿದ್ವಿ. ಚಿಕ್ಕ ಗುಂಪಾಗಿ ಹೋಗಿದ್ರು ಕೂಡ ದೇವರು ದೊಡ್ಡ ಕಾರ್ಯಗಳನ್ನ ಮಾಡಿದ್ರು. And I was really proud that our mission team and that um, our disciples really hold on to this gospel and want to relay this gospel in the field. ಮತ್ತೆ ನಾವು ಗುಂಪಾಗಿ ಹೋಗಿದ್ದಾಗ ನಮ್ಮ ಜೊತೆಯಲ್ಲಿದ್ದ ಪ್ರತಿಯೊಬ್ಬರು ಕೂಡ ಈ ಸತ್ಯ ಸುವಾರ್ತೆನ ಹಿಡ್ಕೊಂಡು ಪ್ರತಿಯೊಬ್ಬರು ಕೂಡ ಸಾರಬೇಕು, ಇನ್ನೊಬ್ರಿಗೆ ಹೇಳ್ಬೇಕು ಅನ್ನೋ ತವಕದಲ್ಲಿದ್ರು. So remnants, if you live a church-centered life, that is the greatest blessing. ಹಾಗಾಗಿ ಇಲ್ಲಿರುವಂತ ನೀವೆಲ್ಲರೂ ಕೂಡ ನಿಮ್ಮ ಜೀವಿತವನ್ನ ಸಭೆಯನ್ನ ಕೇಂದ್ರವಾಗಿ ಇಟ್ಕೊಂಡು ಜೀವನ ಮಾಡಿದ್ರೆ ನಿಜವಾಗ್ಲೂ ಅದು ಆಶೀರ್ವಾದಕರವಾಗಿರುತ್ತೆ. For myself, now in Australia, it is 10, almost 11 p.m. and I have been in the evangelism field since 10 a.m. this morning. ನಾನು ಅಂದ್ರೆ ಈಗ ಆಸ್ಟ್ರೇಲಿಯಾದಲ್ಲಿ ಇದ್ದೀನಿ. ಸಮಯ ಬಂದು 11 ಗಂಟೆ ಆಗ್ತಾ ಇದೆ ರಾತ್ರಿ. ನಾನು ಬೆಳಗ್ಗೆ 10 ಗಂಟೆಗೆ ಸೇವೆಗೆ ಹೋದವಳು. ಇದಕ್ಕೆ ಮುಂಚೆನೆ ನಾನು ಬಂದಿದ್ದು. So since 10 a.m. we have evangelism field, we have remnant ministry, we have a lot of things in our church system. ಅಂದ್ರೆ ನಮ್ಮ ಸಭೆಯಲ್ಲಿ ಅನೇಕ ಒಂದು ವ್ಯವಸ್ಥೆಗಳಿದೆ, ಸಿಸ್ಟಮೆಟಿಕ್ ಆಗಿ ಮಾಡಿದ್ದಾರೆ. ಬೆಳಗ್ಗೆಯಿಂದ ನಾವು ಸೇವೆಗೆ ಹೋಗಿ ಬಂದ್ವಿ, ಮಕ್ಕಳ ಸೇವೆ ಮಾಡಿದ್ವಿ, ಮತ್ತೆ ಸಭೆಯಲ್ಲಿ ಕೂಡಿ ಪ್ರಾರ್ಥನೆ ಮಾಡಿದ್ವಿ. ಈ ತರ ಪ್ರತಿಯೊಂದು ಕೂಡ ಬೆಳಗ್ಗೆಯಿಂದ ಇದುವರೆಗೂ ಕೂಡ ತುಂಬಾ ಆ ಒಂದು ಸೇವೆಗಳಲ್ಲಿ ನಾವಿದ್ವಿ. But I told myself that the greatest grace, the greatest place to receive blessings is in the church that proclaims the absolute gospel. So I have to have a church-centered life. ಹಾಗಾಗಿ ನಾನು ಎಲ್ಲೇ ಹೋದ್ರು ಏನೇ ಮಾಡಿದ್ರು ಕೂಡ ಸಭೆಗೆ ಹೋದಾಗ, ಸಭೆಯಲ್ಲಿ ನಾನು ಸಮಯ ಕಳೆಯುವಾಗ ನಿಜವಾಗ್ಲೂ ಹೆಚ್ಚಿನ ಒಂದು ಉತ್ತರವನ್ನ ಪಡ್ಕೊಳ್ತೇನೆ. ಹಾಗಾಗಿ ನಮ್ಮ ಜೀವಿತದಲ್ಲಿ ನಾವು ಸಭೆಯ ಕೇಂದ್ರಿತ ಜೀವಿತವನ್ನ ಜೀವಿಸಬೇಕು. So I was really thankful, and I was so thankful that God allowed me to really know this gospel. ಈ ಒಂದು ಸತ್ಯವನ್ನ ಅಥವಾ ಸುವಾರ್ತೆಯನ್ನ ತಿಳ್ಕೊಳ್ಳುವಂತ ದೇವರು ನನಗೆ ಮಾಡಿದ್ದಕ್ಕೆ ತುಂಬಾ ದೇವರಿಗೆ ಕೃತಜ್ಞತೆಗಳಾಗಿದ್ದೇನೆ. So as well, the church is the representative of Christ. Let's read Matthew 25:40. 3ರಲ್ಲಿ 2ನೇದಾಗಿ ನಾವು ನೋಡ್ತಾ ಇರೋದು ಕ್ರಿಸ್ತನ ಪ್ರತಿನಿಧಿ ಅಂತ. ಅಂದ್ರೆ ಸಭೆ ಅನ್ನೋದು ಕ್ರಿಸ್ತನಿಗೆ ಪ್ರತಿನಿಧಿಯಾಗಿದೆ. ಅದನ್ನ ಓದೋಣ. ಮತ್ತಾಯ 25:40. ಅದಕ್ಕೆ ಅರಸನು, ಈ ನನ್ನ ಸಹೋದರರಲ್ಲಿ ಕೇವಲ ಅಲ್ಪನಾದವನೊಬ್ಬನಿಗೆ ಏನೇನು ಮಾಡಿದಿರೋ ಅದನ್ನು ನನಗೂ ಮಾಡಿದ ಹಾಗಾಯಿತು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅನ್ನುವನು. Amen. So it's talking about our brothers and sisters in Christ as the church. Whatever you do for them, you are doing your service for Jesus Christ himself. ಸೊ ಇಲ್ಲಿ ವಾಕ್ಯ ಏನ್ ಹೇಳ್ತಾ ಇದೆ ಅಂದ್ರೆ, ಸಭೆಯೊಳಗಡೆ ನೀನು ಮತ್ತೊಬ್ಬರಿಗೆ ಏನೆಲ್ಲ ಮಾಡ್ತೀಯೋ, ಆ ಸಭೆಗೆ ಬಂದಂತಹ ವಿಶ್ವಾಸಿಗಳಿಗೆ ನೀನು ಏನೆಲ್ಲ ಮಾಡ್ತೀಯೋ ಅದು ದೇವರಿಗೆ, ಕ್ರಿಸ್ತನಿಗೆ ಮಾಡಿದ ಹಾಗಾಗುತ್ತೆ ಅನ್ನೋದನ್ನ ನೋಡ್ತಾ ಇದೆ. Amen. In Matthew as well, it says that even a cup of cold water, if you give a cup of cold water to the evangelist, even that small cup of cold water will not lose its blessing. ಮತ್ತೆ ಮತ್ತಾಯ ಸುವಾರ್ತೆಯಲ್ಲಿ ಇನ್ನೊಂದು ಕಡೆ ನಾವು ನೋಡುವಾಗ ಒಬ್ಬ ಸೇವಕನಿಗೆ ಒಂದು ಕಪ್ಪು ನೀರು ಕೊಟ್ರು ಕೂಡ, ತಣ್ಣೀರು ಕೊಟ್ರು ಕೂಡ ಅದರ ಪ್ರತಿಫಲ ನಮಗೆ ತಪ್ಪೋದಿಲ್ಲ ಅಂತ ಹೇಳಿ ವಾಕ್ಯದಲ್ಲಿ ನಾವು ನೋಡ್ತೇವೆ. When we serve our church, when we serve the believers, when we serve our pastor, we are serving Christ himself. ಹಾಗಾಗಿ ನಿಮ್ಮ ಸಭೆಗೆ ಬರುವ ಒಂದು ಸೇವಕರನ್ನ, ಅವರ ಕುಟುಂಬವನ್ನ, ಅಥವಾ ಸಭೆಗೆ ಬರುವಂತಹ ಬೇರೆ ವಿಶ್ವಾಸಿಗಳಿಗೆ ನೀವು ಸೇವೆ ಮಾಡ್ತಿದ್ದೀರಾ, ಅವರಿಗೆ ನೀವು ಸಹಾಯ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಅದು ಕ್ರಿಸ್ತನಿಗೆ ನೀವು ಮಾಡ್ತಿದ್ದೀರಾ ಅನ್ನೋದನ್ನ ಮರಿಬಾರ್ದು. And sometimes Satan gives us the unbelief, and we might look at someone and think, oh, they are so annoying. They always talk to me in worship. Why should I do something for them? ಕೆಲವು ಸಲ ಸೈತಾನ ನಮ್ಮನ್ನ ಯಾವ ರೀತಿ ಯಾಮಾರಿಸ್ತಾನೆ ಅಂತ ಹೇಳಿದ್ರೆ, ಸಭೆಯಲ್ಲಿ ಕೆಲವ್ರನ್ನ ನೋಡಿದಾಗ, ಅವ್ರು ನನಗೆ ಇಷ್ಟ ಇಲ್ಲ, ಅವ್ರು ಯಾವಾಗ್ಲೂ ಕೂಡ ಈ ತರ ನನ್ನ ವಿರುದ್ಧವಾಗಿ ಏನೋ ಒಂದು ಹೇಳ್ತಿರ್ತಾರೆ, ಮಾಡ್ತಿರ್ತಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ನಾನ್ ಯಾಕೆ ಸಹಾಯ ಮಾಡ್ಲಿ, ಅವ್ರಿಗೆ ನಾನ್ ಯಾಕೆ ಸೇವೆ ಮಾಡ್ಲಿ ಅಂತ ಅನ್ಸೋ ತರ ಮಾಡ್ತಾನೆ. But that person, that remnant, is very precious in the eyes of God, and they were called by Jesus Christ. So the Bible says, ಆ ರೆಮ್ನೆಂಟ್ ಅಥವಾ ಆ ಒಂದು ವಿಶ್ವಾಸಿ ದೇವರ ದೃಷ್ಟಿಯಲ್ಲಿ ತುಂಬಾ ಮುಖ್ಯವಾದವರಾಗಿದ್ದಾರೆ. ಅದನ್ನ ನೀನು ಮರಿಬಾರ್ದು.
So really, whatever you do for them, when you pray for them, when you try to put up with them, really you're doing it because your center is you want to serve Christ. ಹಾಗಾಗಿ ಸಭೆಯಲ್ಲಿ ಬರುವಂತ ವಿಶ್ವಾಸಿಗಳ ಜೊತೆ ಸೇವಕರ ಜೊತೆ ನೀನು ಇರುವಾಗ, ಅವ್ರಿಗೆ ಸಹಾಯ ಮಾಡುವಾಗ, ಅವ್ರಿಗೆ ಸೇವೆ ಮಾಡುವಾಗ ಖಂಡಿತ ಇದೆಲ್ಲ ನೀನು ಕ್ರಿಸ್ತನಿಗಾಗಿ ಮಾಡ್ತಿದ್ಯಾ ಅನ್ನೋದನ್ನ ಮರಿಬಾರ್ದು. Yeah, so our remnants, you should never have those kind of, they're very low level thoughts. You have to have a big vessel. ನಿನ್ನ ಪಾತ್ರ ಯಾವ ರೀತಿ ಇರ್ಬೇಕು ಅಂದ್ರೆ, ನಿನ್ನ ಪಾತ್ರ ಅಂದ್ರೆ ನಿನ್ನ ಆಲೋಚನೆ, ನಿನ್ನ ಜೀವನ ಯಾವ ರೀತಿ ಇರ್ಬೇಕು ಅಂದ್ರೆ, ನೀನು ದೇವರಲ್ಲಿ, ದೇವರ ವಾಕ್ಯದಲ್ಲಿ ಉನ್ನತವಾಗಿ ಯೋಚನೆ ಮಾಡೋ ತರ ಇರ್ಬೇಕೆ ವಿನಃ ಬೇರೊಬ್ಬರ ಸ್ವಭಾವದಂತೆ, ಬೇರೊಬ್ಬರ ಆಲೋಚನೆಗಳಂತೆ ನೀವು ಆ ಕೀಳ್ಮಟ್ಟಕ್ಕೆ ಹೋಗ್ಬಾರ್ದು. ಅವ್ರು ಏನ್ ಮಾಡಿದಾರೆ ಅನ್ನೋದಕ್ಕೆ ನೀವು ದ್ವೇಷ ಸಾಧಿಸಕ್ ಹೋಗ್ಬಾರ್ದು. The Bible says when you are entrusted with the small things, if you do the small things very well, then God will entrust you with much bigger things. ಯಾಕಂದ್ರೆ ವಾಕ್ಯದಲ್ಲಿ ದೇವರು ಹೇಳಿದ್ದಾರೆ, ನಾವು ಅಲ್ಪವಾದದ್ದನ್ನ ಅಥವಾ ಚಿಕ್ಕ ಕೆಲಸವನ್ನ ಸರಿಯಾಗಿ ಮಾಡೋದಾದ್ರೆ ದೇವರು ದೊಡ್ಡ ಕೆಲಸವನ್ನ ನಮ್ಗೆ ಒಪ್ಪಿಸಿಕೊಡ್ತಾರೆ ಅಂತ. And one person in the Bible who really had a big heart for the church and the believers is Apostle Paul. ನಾವು ಬೈಬಲ್ ಅಲ್ಲಿ ಒಬ್ಬ ವ್ಯಕ್ತಿನ ನೋಡ್ತೀವಿ, ಅವನ ಜೀವಿತವನ್ನ, ಅವನ ಪಾತ್ರೆಯನ್ನ ದೊಡ್ಡದು ಮಾಡಿಕೊಂಡು ದೇವರಿಗೋಸ್ಕರ ಉಪಯೋಗವಾದವನು ಯಾರು ಅಂದ್ರೆ ಅಪೊಸ್ತಲನಾದ ಪೌಲನು. Apostle Paul always says that I pray for you, do not be deceived by the devil, don't turn back to your old ways, because he believed the believers are the most precious people. ಪೌಲನು ಪದೇ ಪದೇ ಹೇಳ್ತಿರೋದನ್ನ ನೋಡ್ತೀವಿ ಅವನ ಪತ್ರಿಕೆಗಳಲ್ಲಿ. ನೀವು ಭಯ ಪಡಬೇಡಿ, ನೀವು ಸೈತಾನನಿಂದ ವಂಚನೆಗೊಳಗಾಗಬೇಡಿ, ನೀವು ದೇವರಿಂದ ದೂರ ಆಗ್ಬೇಡಿ, ಸತ್ಯದಿಂದ ದೂರ ಆಗ್ಬೇಡಿ ಅಂತ ಪದೇ ಪದೇ ಅವ್ರಿಗೆ ಹೇಳಿ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದ. ಯಾಕೆ ಅಂತ ಹೇಳಿದ್ರೆ ಪೌಲನಿಗೆ ಗೊತ್ತಿತ್ತು ಆ ಒಂದು ಸೇವಕರು, ಆ ವಿಶ್ವಾಸಿಗಳು ದೇವರ ದೃಷ್ಟಿಯಲ್ಲಿ ತುಂಬಾ ಅಮೂಲ್ಯರೆಂಬುದಾಗಿ. So Satan's method is always to divide the church, divide the believers, cause a lot of problems between them, so they can't get along and they have a lot of problems. But we have to overcome all of those things. ಸೊ ಸೈತಾನನು ಏನ್ ಮಾಡ್ತಾನಂದ್ರೆ ಸಭೆಯಲ್ಲಿ, ಸೇವಕರ ಮಧ್ಯದಲ್ಲಿ ಯಾವಾಗ್ಲೂ ಕೂಡ ಭೇದಗಳನ್ನ ಹುಟ್ಟಿಸೋದಕ್ಕೇನೆ ಪ್ರಯತ್ನ ಮಾಡ್ತಾ ಇರ್ತಾನೆ. ಒಂದು ಸಭೆಯಾಗಿ, ಸೇವಕರಾಗಿ, ಒಂದು ಗುಂಪಾಗಿ ಇರಬಾರ್ದು ಅನ್ನೋದೇ ಸೈತಾನ ಆಲೋಚನೆಗಳಾಗಿರುತ್ತೆ. So the duty is we have to serve each other, serve the believers, serve the saints, serve our church and our pastor and our remnants. ಹಾಗಾಗಿ ಸಭೆಯ ಕರ್ತವ್ಯ, ಅದು ನಿನ್ನ ಕರ್ತವ್ಯ ಏನು ಅಂತ ಹೇಳಿದ್ರೆ ಸಭೆಯಲ್ಲಿ ಸೇವಕರಿಗೆ ಸಹಾಯ ಮಾಡೋದು, ಸೇವೆ ಮಾಡೋದು, ಮತ್ತೆ ಅಲ್ಲಿರುವಂತಹ ಒಂದು ಸುವಾರ್ಥಿಕರಿಗೆ ಸಹಾಯ ಮಾಡೋದು, ಬರುವಂತಹ ವಿಶ್ವಾಸಿಗಳಿಗೆ, ಹೊಸ ವಿಶ್ವಾಸಿಗಳಿಗೆ, ಉಳಿದವರಿಗೆ, ಮಕ್ಕಳಿಗೆ ನೀನು ಸಹಾಯ ಮಾಡೋದು. ಅವ್ರಿಗೆ ಯಾವ ರೀತಿಯ ಸಹಾಯ ಬೇಕು ಅದನ್ನ ಮಾಡೋದಕ್ಕೆ ನೀನು ಮುಂದೆ ಇರ್ಬೇಕು. And what is another duty of the church? World missions. Let's read John 20:21. ಮೂರನೇದಾಗಿ ಸಭೆಯ ಕರ್ತವ್ಯ ಏನು ಎಂಬುದಾಗಿ ನಾವು ನೋಡುವಾಗ ವಿಶ್ವ ಸೇವೆಗಳು ಎಂಬುದಾಗಿ, ಅಂದ್ರೆ ಲೋಕ ಸುವಾರ್ಥೀಕರಣ ಮಾಡುವಂತ ಒಂದು ಜವಾಬ್ದಾರಿ ಸಭೆಗಿದೆ. ಯೋಹಾನ 20:21 ಓದ್ಕೊಳ್ಳೋಣ. ಯೇಸು ಅವರಿಗೆ, ನಿಮಗೆ ಸಮಾಧಾನವಾಗಲಿ ಎಂದು ಹೇಳಿ, ತಂದೆ ನನ್ನನ್ನು ಕಳುಹಿಸಿಕೊಟ್ಟ ಹಾಗೆಯೇ ನಾನು ನಿಮ್ಮನ್ನು ಕಳುಹಿಸಿಕೊಡುತ್ತೇನೆ ಅಂದನು. Amen. Amen. So Jesus says, peace be with you. As the Father has sent me, I am sending you. So Jesus is saying, I'm sending you to preach this gospel. ಸೊ ಇಲ್ಲಿ ಸಭೆಗೆ, ದೇವರ ಮಕ್ಕಳಿಗೆ ದೇವರು ಯೇಸುಸ್ವಾಮಿ ಹೇಳ್ತಿರುವಂತದ್ದು, ನಿಮಗೆ ಸಮಾಧಾನವಾಗಲಿ ಎಂದು ತಿರುಗಿ ಹೇಳಿ, ತಂದೆ ನನ್ನನ್ನು ಕಳಿಸಿಕೊಟ್ಟ ಹಾಗೆ ನಾನು ನಿಮ್ಮನ್ನು ಕಳಿಸಿಕೊಡುತ್ತೇನೆ ಎಂಬುದಾಗಿ. It's really important. A lot of churches have lost hold of the commission, the duty to do world missions. ತುಂಬಾ ಜನ ಸೇವಕರು, ತುಂಬಾ ಸಭೆಗಳು ಈ ಯೇಸುವಿನ ವಿಶ್ವ ಸೇವೆಗಳನ್ನ ಅಥವಾ ಲೋಕ ಸುವಾರ್ಥೀಕರಣವನ್ನ ಮಾಡೋದನ್ನ ಮರ್ತು ಬಿಟ್ಟಿದ್ದಾರೆ ಅಥವಾ ಮರ್ತು ಹೋಗ್ತಿದ್ದಾರೆ. Around the world, there are a lot of churches that really they have no idea how many people are suffering without this gospel. ಲೋಕದಲ್ಲಿರುವಂತಹ ಅನೇಕ ಸಭೆಗಳಿಗೆ ಈ ಲೋಕದಲ್ಲಿ ಜನರು ಯಾವ ರೀತಿ ಸುವಾರ್ತೆ ಇಲ್ಲದೆ ನಶಿಸಿ ಹೋಗ್ತಾ ಇದ್ದಾರೆ, ಕಷ್ಟಪಡ್ತಿದ್ದಾರೆ ಅನ್ನುವಂತ ಅರಿವೇ ಇಲ್ಲದೆ ಇದ್ದಾರೆ. And that's because Satan has made the churches lose hold of this commission. ಹೌದು, ಇದಕ್ಕೆ ಕಾರಣ ಯಾರು ಅಂದ್ರೆ ಸೈತಾನನು ಸಭೆಗಳು ವಿಶ್ವ ಸೇವೆಗಳನ್ನ ಮರೆತು ಬಿಡುವ ಹಾಗೆ, ಮಾಡದೇ ಇರುವ ಹಾಗೆ ಮಾಡ್ತಿದ್ದಾನೆ. Another thing is when I meet a lot of Christians in the evangelism field, a lot of them, they don't have assurance. ಇನ್ನು ಕೆಲವು ಸಭೆಗಳನ್ನ ನಾನು ನೋಡಿದಾಗ ಅವರು ಲೋಕ ಸುವಾರ್ಥೀಕರಣ ಮಾಡಬೇಕು ಅಂತ ಆಸೆ ಇದ್ರು ಕೂಡ ಅವರಿಗೆ ಬೇಕಾಗಿರುವಂತಹ ಒಂದು ಸಹಾಯಗಳು ಅಥವಾ ವ್ಯವಸ್ಥೆಗಳಿಲ್ಲದೆ ಇದೆ. They don't believe Jesus is the absolute way. They just think, yeah, it's good enough, I can believe. ಕೆಲವ್ರಿಗೆ ಹೇಳುವಾಗ ನಾವು ಯೇಸುವೇ ಕ್ರಿಸ್ತನು ಅಂತ ನೀನು ನಂಬಬೇಕು ಅಂತ ಹೇಳುವಾಗ, ಹೌದು, ಕೇಳಿಸ್ಕೊಳಕ್ ಚೆನ್ನಾಗಿದೆ, ಹೌದು ನಾನು ನಂಬ್ತೀನಿ ಅಂತ.
Another thing is a lot of churches, they lost their authority. They are not using their authority in the name of Jesus Christ. ಇನ್ನು ಅನೇಕ ಸಭೆಗಳು ಅಥವಾ ಸೇವಕರು ದೇವರವ್ರು ಕೊಟ್ಟಂತಹ ಒಂದು ಅಧಿಕಾರವನ್ನ ಕಳ್ಕೊಂಡಿದ್ದಾರೆ. ಅವರ ಅಧಿಕಾರವನ್ನು ಅವ್ರು ಉಪಯೋಗಿಸದೆ ಹೋಗ್ತಿದ್ದಾರೆ. And I think most importantly, a lot of churches have lost hold of the spiritual facts. They don't really, they're not aware, they're not really awake that there is a devil that exists that still works today. ಆತ್ಮಿಕ ಸತ್ಯಗಳನ್ನ ಸಭೆಗಳು ಮರ್ತು ಹೋಗ್ತಾ ಇದೆ. ಅಂದ್ರೆ ಸೈತಾನನೆಂಬವನಿದ್ದಾನೆ, ಆ ದುರಾತ್ಮಗಳು ಇದೆ, ಜನರನ್ನ ಆ ಸೈತಾನ ಯಾಮಾರಿಸಿದಾನೆ ಅನ್ನುವಂತ ಸತ್ಯವನ್ನು ಕೂಡ ಗ್ರಹಿಸದೆ ಹೋಗ್ತಾ ಇದೆ ಅನೇಕ ಸಭೆ. So if I don't know that I have an enemy, then I won't pray because I don't know that my enemy exists. ಈಗ ನಮಗೆ ಶತ್ರು ಇದ್ದಾನೆ ಅನ್ನೋದು ನಮ್ಗೆ ಗೊತ್ತಿಲ್ಲ ಅಂದ್ರೆ ನಾವು ಪ್ರಾರ್ಥನೆ ಮಾಡೋದಿಲ್ಲ. ಯಾಕಂದ್ರೆ ಶತ್ರುನೇ ಇಲ್ಲ ಅಂತ ಹೇಳಿದಾಗ ಪ್ರಾರ್ಥನೆ ಮಾಡೋ ಅವಶ್ಯಕತೆ ಇಲ್ವಲ್ಲ. Also, they are lacking the content. So because they don't know the spiritual facts, they don't have the content to give the true answer that people need. ಮತ್ತೆ ಆ ಸತ್ಯದ ಒಂದು ಸುವಾರ್ತೆಯನ್ನ, ಆ ಒಂದು ಅಂಶಗಳನ್ನ ಅವ್ರು ಹಿಡ್ಕೊಳ್ತಾ ಇಲ್ಲ. ಅವ್ರ ಹತ್ರ ಆ ಸತ್ಯಕ್ಕೆ ಸಂಬಂಧಪಟ್ಟ ವಿಷಯಗಳು ಇಲ್ಲದೆ ಇರೋದ್ರಿಂದ ಅದನ್ನ ಸಭೆಗೋ ಬೇರೊಬ್ರಿಗೋ ಕೊಡೋದಕ್ಕೆ ಅವ್ರ ಕೈಲಿ ಆಗ್ತಾ ಇಲ್ಲ. But just like we read in John 20, and also there's a lot of Bible verses, Matthew 28:18-20, Jesus says, go and make disciples. ನಾವೀಗಾಗಲೇ ಯೋಹಾನ 20:21 ಓದ್ಕೊಂಡ್ವಿ. ಮತ್ತೆ ಮತ್ತಾಯ 28 ಕೂಡ 18-20 ಯೇಸು ಸ್ವಾಮಿ ಹೇಳ್ತಾರೆ, ಲೋಕಕ್ಕೆಲ್ಲ ಹೋಗಿ ಸುವಾರ್ತೆನ ಸಾರಿ ಎಂಬುದಾಗಿ. ಹೋಗಿ ಅಂತಾನೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. So what is the method for this gospel to be preached to all nations? It is disciples. ಸೊ ಲೋಕಕ್ಕೆಲ್ಲ ಸುವಾರ್ತೆ ಸಾರೋದಕ್ಕೆ ಹೇಗೆ ಸಾಧ್ಯವಾಗುತ್ತೆ ಅಂತ ಹೇಳಿದ್ರೆ ಶಿಷ್ಯರ ಮೂಲಕ ಮಾತ್ರನೇ, ಶಿಷ್ಯರನ್ನ ಎಬ್ಬಿಸೋದ್ರ ಮೂಲಕ ಮಾತ್ರನೇ. And it's you remnants who know this gospel, because you will give this gospel to another person. ಇಲ್ಲಿರುವಂತ ನೀನು ದೇವರ ಶಿಷ್ಯಳಾಗಿದ್ಯಾ. ಸೊ ಈ ಸುವಾರ್ತೆನ ನೀನು ಇನ್ನೊಬ್ಬರಿಗೆ ಕೊಡುವಾಗ ಅವರು ಅದನ್ನ ಹಿಡ್ಕೊಂಡು ದೇವರ ಶಿಷ್ಯರಾಗಿ ಮಾರ್ಪಡ್ತಾರೆ. But if you don't know the word of God, if you are not imprinted with this gospel, it's very hard for you to share with someone. ಒಂದ್ ವೇಳೆ ನೀನು ಈ ಸುವಾರ್ತೆನ ಹಿಡ್ಕೊಂಡಿಲ್ಲ ಅಂದ್ರೆ, ಈ ಸುವಾರ್ತೆಯಲ್ಲಿ ನೀನು ಮುದ್ರೆ ಆಗಿಲ್ಲ ಅಂತ ಹೇಳಿದ್ರೆ ಇದನ್ನ ಇನ್ನೊಬ್ಬರಿಗೆ ಕೊಡೋದಕ್ಕೆ ನಿನ್ ಕೈಲಾಗೋದಿಲ್ಲ. That's why the gospel, the cross message really has to be imprinted into your heart, your mind, your entire soul. ಹಾಗಾಗಿ ಆ ಸುವಾರ್ತೆ ಅಂದ್ರೆ ರಕ್ಷಣೆಯ ಮಾರ್ಗ ಅನ್ನೋದು ನಿನ್ನ ಮನಸ್ಸಲ್ಲಿ, ನಿನ್ನ ಮೆದುಳಲ್ಲಿ, ನಿನ್ನ ಆತ್ಮದಲ್ಲಿ ಮುದ್ರೆ ಆಗ್ಬೇಕು. And let's read as well, Mark 16:15. ಇನ್ನೊಂದು ವಚನ ಓದ್ಕೋಣ, ಮಾರ್ಕ 16:15. ಆಮೇಲೆ ಅವರಿಗೆ, ನೀವು ಲೋಕದ ಎಲ್ಲಾ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ. ಆಮೆನ್. Amen. So we have to preach this gospel to all creation. This is the duty of the church. ಆಮೆನ್. ಇಲ್ಲಿ ಸಭೆಯ ಒಂದು ಕರ್ತವ್ಯ ಏನು ಅಂತ ಹೇಳಿದ್ರೆ ದೇವ್ರು ಹೇಳ್ತಾ ಇರುವಂತದ್ದು ಜಗತ್ತಿಗೆಲ್ಲ ಸುವಾರ್ತೆನ ಸಾರ್ಬೇಕು ಅಂತ, ಲೋಕಕ್ಕೆಲ್ಲ ಸುವಾರ್ತೆ ಸಾರ್ಬೇಕು. If we don't do it, if we don't have a heart for the dying souls, then can we truly call ourselves the disciples of Christ? I don't think so. ಯೋಚನೆ ಮಾಡಿ, ಸಾಯ್ತಿರುವಂತ ಆತ್ಮಗಳಿಗೆ ಸುವಾರ್ತೆ ಸಾರಕ್ಕೆ ಹೋಗ್ತಿಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ನಮ್ಮಲ್ಲಿ ಆ ದೇವರ ಒಂದು ಇದು ಅಥವಾ ನಾವು ದೇವರ ಶಿಷ್ಯರಾಗಿದ್ದೇವೆ ಅಂತ ಅಂದ್ರೆ ನನಗೆ ಡೌಟ್ ಆಗಿರುತ್ತೆ. And today in the core message as well, Pastor, you said that many people think that just eating well and just living well is everything, but even animals can live well and eat well. ಇವತ್ತು ಕೂಡ ಪಾಸ್ಟರ್ ಯು ಅವರು ಮುಂಜಾನೆ ಪ್ರಾರ್ಥನೆಯಲ್ಲಿ ಹೇಳ್ತಾ ಇದ್ರು, ಏನಂತ ಹೇಳಿದ್ರೆ ಜನರು ಅನೇಕರು ಹೇಗಿದ್ದಾರೆ ಅಂದ್ರೆ ತಿನ್ನೋದು, ಕುಡಿಯೋದು, ಚೆನ್ನಾಗಿ ಜೀವನ ಮಾಡೋದು ಮಾತ್ರನೇ ಜೀವಿತ ಅನ್ಕೊಂಡಿದ್ದಾರೆ. ಅದು ಪ್ರಾಣಿಗಳು ಕೂಡ ಮಾಡುತ್ತೆ. ಆಗ ಪ್ರಾಣಿಗಳಿಗೂ ನಮಗೂ ವ್ಯತ್ಯಾಸನೇ ಇರಲ್ವಲ್ಲ. But we are not animals. We were called with this commission, this mission that God called us, preach this gospel to all nations. ನಾವು ತಿನ್ನೋದಕ್ಕೆ ಕುಡಿಯೋದಕ್ಕೆ ಮಾತ್ರ ಕರೆಯಲ್ಪಟ್ಟಿಲ್ಲ, ಅದಕ್ಕೂ ಹೆಚ್ಚಾಗಿ ಸೇವೆಗಳು ಮಾಡೋದಕ್ಕೆ, ಲೋಕ ಸುವಾರ್ತೀಕರಣ ಮಾಡೋದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ. And of course, we all have our personal problems. We all have our own spiritual problems. Nobody is perfect. ನಾವೆಲ್ಲರೂ ಯಾರು ಕೂಡ ಪರಿಪೂರ್ಣರಲ್ಲ. ನಮಗೆ ಆದಂತ ಕೆಲವು ಆತ್ಮಿಕ ಸಮಸ್ಯೆಗಳು, ಶಾರೀರಿಕ ಸಮಸ್ಯೆಗಳು ಇರುತ್ತೆ. But that can never be our excuse, because this gospel is greater than our spiritual problems. It's greater than our personal problems. ಆದ್ರೆ ಅದ್ಯಾವುದು ಕೂಡ ಒಂದು ಕಾರಣ ಆಗ್ಬಾರ್ದು. ಅಂದ್ರೆ ನಮಗಿರುವಂತ ಆತ್ಮಿಕ ಸಮಸ್ಯೆಗಳು, ನಮಗಿರುವಂತ ಶಾರೀರಿಕ ಸಮಸ್ಯೆಗಳು, ಹಣದ ಸಮಸ್ಯೆನೋ ಇನ್ನೊಂದು, ಇದ್ಯಾವುದು ಕೂಡ ನಾವು ಸೇವೆಗಳು ಮಾಡದೇ ಇರೋದಕ್ಕೆ, ಸುವಾರ್ತೆ ಸಾರದೇ ಇರೋದಕ್ಕೆ ಕಾರಣ ಆಗ್ಬಾರ್ದು. So the Bible says that this gospel will be preached to the ends of the earth. Let's read Mark 24:14. ಮಾತ್ಯು
Matthew 24:14. ಮತ್ತಾಯ 24:14 ಓದೋಣ. ಇದಲ್ಲದೆ ಪರಲೋಕ ರಾಜ್ಯದ ಈ ಸುವಾರ್ತೆಯು ಸರ್ವಲೋಕದಲ್ಲಿ ಎಲ್ಲಾ ಜನಾಂಗಗಳಿಗೆ ಸಾಕ್ಷಿಯಾಗಿ ಸಾರಲಾಗುವುದು, ಆಗ ಅಂತ್ಯವು ಬರುವುದು. ಆಮೇಲೆ Amen. So it says this gospel will be preached. ದೇವರು ಇಲ್ಲಿ ಹೇಳ್ತಾ ಇರುವಂತದ್ದು So it ಏನಂದ್ರೆ means ಈ it means ಸುವಾರ್ತೆಯು ಸರ್ವಲೋಕದಲ್ಲಿ ಎಲ್ಲಾ ಜನಾಂಗಗಳಿಗೆ ಸಾಕ್ಷಿಯಾಗಿ ಸಾರಲಾಗುವುದು ಅಂತ. it means God will do it. God will fulfill his word. ಯಾಕಂದ್ರೆ ಇದು ಯೇಸು ಸ್ವಾಮಿ ಹೇಳ್ತಾ ಇರೋದು, ಆತನ ಮಾತನ್ನ ಆತನ ಖಂಡಿತ ನೆರವೇರಿಸ್ತಾನೆ. The difference is, am I going to be in this blessing or outside of this blessing? ಆದ್ರೆ ವ್ಯತ್ಯಾಸ ಏನು ಅಂದ್ರೆ, ನೀನು ಕ್ರಿಸ್ತನ ಹೇಳಿರುವಂತಹ ಈ ಲೋಕ ಸುವಾರ್ತೀಕರಣದ ಆಶೀರ್ವಾದದೊಳಗೆ ಇರ್ತೀಯಾ ಅಥವಾ ಇದರ ಹೊರಗಡೆ ಇರ್ತೀಯಾ ಅನ್ನೋದು. Of course, we have been called inside of this blessing, so we should never lose hold of it. ಹೌದು, ನೀನು ನಾನು ಈ ಒಂದು ಜಗತ್ತಿಗೆಲ್ಲ ಸುವಾರ್ತೆ ಸಾರುವಂತ ಆಶೀರ್ವಾದದೊಳಗೆ ಕರೆಯಲ್ಪಟ್ಟಿದ್ದೇವೆ. ಇದನ್ನ ನಾವು ಯಾವತ್ತೂ ಕೈ ಬಿಡಬಾರದು. And then when it says it will be preached, it means God will do it. So evangelism, world missions is not my work. ಸಾರಲಾಗುವುದು ಅಂತ ಯೇಸುಸ್ವಾಮಿ ಹೇಳ್ತಾ ಇದಾರೆ ಅಂದ್ರೆ, ಇದು ನಿನ್ನ ನನ್ನ ಕೆಲಸ ಅಲ್ಲ, ಆದ್ರೆ ನಿನ್ನ ನನ್ನ ಮೂಲಕ ದೇವರು ಮಾಡೇ ಮಾಡ್ತಾರೆ. You hold on to the word of God, pray a little bit, and put that word into action just a little bit, and God does the rest. ನೀನು ದೇವರ ವಾಕ್ಯವನ್ನ ಓದಬೇಕು, ಪ್ರಾರ್ಥಿಸಬೇಕು, ಆ ದೇವರ ವಾಕ್ಯವನ್ನ ಹಿಡ್ಕೋಬೇಕು, ಸೇವೆಗಾಗಿ ಹೋಗ್ಬೇಕು. ನಿನ್ನ ಪ್ರಯತ್ನ ನೀನು ಮಾಡುವಾಗ ದೇವರು ನಿನ್ನ ಮೂಲಕ ಸೇವೆಗಳನ್ನ ಮಾಡ್ತಾನೆ. So there were so many times when I really felt weak and, oh God, how can I preach this gospel? I don't feel like doing it. I feel very lazy. I don't want to talk to this person, but I asked God to do it for me. ತುಂಬಾ ಸಲ ಏನಾಗುತ್ತೆ ಅಂತ ಹೇಳಿದ್ರೆ, ಕೆಲವು ವ್ಯಕ್ತಿಗಳನ್ನ ನೋಡುವಾಗ, ಕೆಲವು ಜನರ ಗುಂಪನ್ನ ನೋಡುವಾಗ, ಅಲ್ಲಿ ಸೇವೆ ಮಾಡೋದಕ್ಕೋ ಅವ್ರಿಗೆ ಸುವಾರ್ತೆ ಹೇಳೋದಕ್ಕೋ ಕಷ್ಟ ಅನ್ಸುತ್ತೆ, ನನ್ನ ಕೈಲಿ ಆಗಲ್ಲ ಅನ್ಸುತ್ತೆ. ಆಗ ದೇವ್ರೇ, ನನ್ನ ಮೂಲಕ ನೀನು ಆ ಒಂದು ಸುವಾರ್ತೆ ಸಾರುವಂತೆ ಮಾಡು ಅಂತ ಹೇಳ್ಬಿಟ್ಟು ನಾನು ಪ್ರಾರ್ಥನೆ ಮಾಡಿದ್ದೀನಿ. In PNG, I was sweating. It's so hot. We don't have any water because the water is not really good. I'm sweating. I'm so hot. I'm tired. I asked God, please give me strength to preach this gospel to the remnant who are waiting to receive the message. ನಾವು ಆ ಒಂದು PNG ಅನ್ನೋ ದೇಶಕ್ಕೆ ಸೇವೆಗಾಗಿ ಹೋದಾಗ, ಅಲ್ಲಿ ನೀರು ಸರಿಯಾಗಿಲ್ಲ, ಕುಡಿಯೋ ನೀರು ನಿಜವಾಗ್ಲೂ ಕುಡಿಯೋದಕ್ಕೆ ಅದು ಯೋಗ್ಯವಾಗಿರ್ಲಿಲ್ಲ. ಆ ನೀರು ಇಲ್ಲದೆ ಬಿಸಿಲಿಗೆ ತುಂಬಾ ಕಷ್ಟವಾಗಿರೋದು. ಸೇವೆಗಳು ಮಾಡೋದಕ್ಕೆ, ಸುವಾರ್ತೆ ಸಾರಕ್ಕೆ ಹೋಗೋದಕ್ಕೇನೆ ಒಂಥರ ಹಿಂಸೆ ಆಗ್ತಿತ್ತು. ಆದ್ರೂ ದೇವರೇ, ನೀನು ನನಗೆ ಆ ಬಲವನ್ನ ಕೊಡು ಅಂತ ಹೇಳ್ಬಿಟ್ಟು ಸೇವೆ ಮಾಡೋದಕ್ಕೆ ನನ್ನನ್ನು ಉಪಯೋಗಿಸು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೆ. And because our Lord is crying in heaven, who's going to share this gospel? He has to work through me. Gave me a lot of filling of the Holy Spirit to preach ಸೇವೆ the ಅನ್ನೋದು, gospel. ಸುವಾರ್ತೆ ಅನ್ನೋದು ದೇವರದಾಗಿದೆ, ಕ್ರಿಸ್ತನದಾಗಿದೆ. ಹಾಗಾಗಿ ದೇವರೇ ಆ ಕೆಲಸವನ್ನು ನನ್ನಿಂದ ಮಾಡಿಸ್ಕೋಬೇಕಾಗಿದೆ ಅಂತ ಹೇಳಿ ನಾನು ಅದಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೆ. Amen. So I truly pray that we are all the church that truly holds on to God's commission and pray according to his word to do world evangelization. ಹಾಗಾಗಿ ನಾನು ನಿಜವಾಗ್ಲೂ ಆ ವಾಕ್ಯವನ್ನು ಹಿಡ್ಕೊಂಡು ನಾವೆಲ್ಲರೂ ಲೋಕ ಸುವಾರ್ತೀಕರಣ ಮಾಡ್ಲಿಕ್ಕೆ ಆಗುವಂತೆ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. And our pastor will conclude with prayer. ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋ ಸಮಯ ಆಯ್ತು. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ಈ ಸಮಯದಲ್ಲಿ ನಮ್ಮ ಸಂಗಡ ಮಾತನಾಡಿದ ಸ್ತೋತ್ರ. ಸಭೆಯಾಗಿ ನಮ್ಮ ಜೀವಿತದಲ್ಲಿ ನಾವು ಮಾಡ್ಬೇಕಾಗಿರುವಂತ ಕರ್ತವ್ಯಗಳೇನೆಂಬುದಾಗಿ ತಿಳಿಸಿದ್ದೀರಾ. ನಾವು ಸತ್ಯವನ್ನ ಕಾಪಾಡುವಂತ, ಸುವಾರ್ತೆನ ಕಾಪಾಡುವಂತ ರಕ್ಷಕರಾಗಿದ್ದೇವೆ ಎಂಬುದಾಗಿಯೂ, ಮತ್ತೆ ಸಭೆ ಅನ್ನೋದು ಕ್ರಿಸ್ತನ ಪ್ರತಿನಿಧಿಯಾಗಿದೆ ಎಂಬುದಾಗಿಯೂ, ಮತ್ತೆ ಸಭೆ ಅನ್ನೋದು ಲೋಕ ಸೇವೆಗಳನ್ನ, ಲೋಕ ಸುವಾರ್ತೀಕರಣವನ್ನು ಮಾಡುವಂತ ಜವಾಬ್ದಾರಿ ಹೊಂದಿದೆ ಎಂಬುದಾಗಿ ತಿಳಿಸಿದ್ದಕ್ಕಾಗಿ ಸ್ತೋತ್ರ. ಈ ಕಾರ್ಯಗಳನ್ನು ನಾವು ಮಾಡ್ತಾ ಹೋಗಲು ಕೃಪೆ ತೋರಿಸ್ರಿ. ವಾಕ್ಯ ಕೊಟ್ಟರೆ ನಮ್ಮ ಮಗಳನ್ನು ಆಶೀರ್ವದಿಸ್ರಿ. ಮುಂದಿನ ವಾರ ಮತ್ತೆ ನಾವು ಈ ರೀತಿ ಕೂಡಿ ಬರೋ ತನಕ ನಿಮ್ಮ ಕೃಪೆ ನಮ್ಮ ಸಂಗಡ ಇರಲಿ. ಕ್ರಿಸ್ತನಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇವೆ ತಂದೆ, ಆಮೆನ್.